ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಕೆ ವೆಬ್ಸೈಟಲ್ಲಿ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇದು ಯಾವುದ್ರ ಬಗ್ಗೆ ಅಂತ ಅಂದರೆ ಮಾಕ್ ರಿಸಲ್ಟ್ ಬಂದಿದೆ. ಮಾಕ್ ರಿಸಲ್ಟ್ ಬಂದ ಮೇಲೆ ಏನು ಮಾಡಬೇಕು ಅಂತ. ಆಫ್ಟರ್ ಚೆಕಿಂಗ್ ದ ಮಾರ್ಕ್ ಸೀಟ್ allotment results, candidates can revise. You can revise your option entry, update, add or remove their already entered preferences within the last date fixed for the entry of options for the first round. ಫಸ್ಟ್ ರೌಂಡ್ಗೆ ಅಂತ ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಒಳಗಡೆ ನೀವು ಈಗ ಏನು ಬೇಕಾದರೂ ಮಾಡ್ಬೋದು. ಅಪ್ಡೇಟ್ ಮಾಡ್ಬೋದು, ರಿವೈಸ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಏನು ಬೇಕಾದರೂ ಮಾಡಬಹುದು. ಸೊ ಆಫ್ಟರ್ ಮಾರ್ಕ್ ರಿಸಲ್ಟ್ಸ್, after the announcement of the mark seat allotment results, the candidates can add new options. ನೀವು ಹೊಸ ಆಪ್ಷನ್ಸು ಎಂಟ್ರಿ ಮಾಡಬಹುದು, ಡಿಲೀಟ್ ಮಾಡಬಹುದು, ಚೇಂಜ್ ದ ಆರ್ಡರ್, ಮಾಡಿಫೈಡ್ ದ ಆಪ್ಷನ್ಸ್ ಫಾರ್ ದ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್. 90% ಎಲ್ಲರೂ ಮಾಡ್ತಾರೆ, ರೀಆರ್ಡರ್ ಮಾಡೇ ಮಾಡ್ತಾರೆ. ನಿಮಗೆ ಟೈಮ್ ಕೊಟ್ಟಿರೋದು 26th ಜುಲೈಯಿಂದ 26 ಜುಲೈ 12 PM ಇಂದ 29th ಜುಲೈ 5 PM ವರೆಗೂ ಟೈಮ್ ಇದೆ ನಿಮಗೆ. 26th, 27th, 28th, 29th ವರೆಗೂ ಟೈಮ್ ಇದೆ. ಯು ಕ್ಯಾನ್ ಡೂ ಎಡಿಷನ್, ಡಿಲೀಷನ್, ಆರ್ಡರ್ ಚೇಂಜ್ ಮಾಡ್ಕೊಳ್ಳೋದು, ಮಾಡಿಫೈ ಮಾಡ್ಕೊಳ್ಳೋದು, ಏನು ಬೇಕಾದರೂ ಮಾಡಿ. ಪ್ಲಸ್ ಅಲ್ಲ, ಜೊತೆಯಲ್ಲಿ ಸ್ವಲ್ಪ ಕಾಷಸ್ ಇಂದ ಮಾಡಿ. ಈಗ ಮಾಡಿರೋಂಥ ಮಾರ್ಕಲ್ಲಿ ಮಾಡಿರೋಂಥ ತಪ್ಪು ಮಾಡಿಬಿಡಿ. ಎವ್ರಿ ಇಯರ್ ಎಲ್ಲರೂ ಏನೋ ಒಂದು ಮಾಡ್ತಿರ್ತಾರೆ. ಸೊ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಸೀಟ್ ಅಲಾಟ್ ಆಗಿಲ್ಲ, ಸೀಟ್ ಅಲಾಟ್ ಆಗಿಲ್ಲ ಅಂತ. ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ನಾವು ಜಾಸ್ತಿ ಕೊಟ್ಟಿಲ್ಲ ಅಂತ. ಸೊ ಈಗ ಫಸ್ಟ್ ರೌಂಡಲ್ಲಿ ನೀವು ಕೊಡಲಿಲ್ಲ ಅಂದರೆ ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡ್ ನೀವು ಆ್ಯಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಡಿಲೀಟ್ ಮಾಡ್ಕೋಬೋದು, ರೀಅರೇಂಜು, ಮಾಡಿಫೈ ಎಲ್ಲ ಮಾಡ್ಬೋದು, ಎಡಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ನಿಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. 26, 27, 28, 29 ಖಂಡಿತ ಕಾಲೇಜಸ್ಸು ಜಾಸ್ತಿ ಆ್ಯಡ್ ಮಾಡಿ. ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ನೀವೇನು ಜಾಸ್ತಿ ದುಡ್ಡು ಕಟ್ಟಬೇಕಾಗಿಲ್ಲ. 750 rupees ಕೊಟ್ಟಿದ್ದೀರಾ, ಎಷ್ಟು ಕಾಲೇಜ್ ಬೇಕಾದ್ರೂ ನೀವು ಆ್ಯಡ್ ಮಾಡ್ಬೋದು. ಇನ್ನೊಬ್ಬರು ಮೆಸೇಜ್ ಮಾಡಿದ್ರು, ಸರ್ ನಾನು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, 750 rupees ಕಟ್ಟಿಲ್ಲ ಅಂತ. ಸೊ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೊಂದು ಮೆಸೇಜ್ ಕೊಟ್ಟಿದ್ದಾರೆ KA ಅವರೇ. ಯಾಕೆಂದ್ರೆ ನಾನು ಎಲ್ರಿಗೂ ಏನು ಹೇಳೋಕ್ಕಾಗಲ್ಲ, ಐ ಆಮ್ ನಾಟ್ ಎ ಅಥೆಂಟಿಕೇಟೆಡ್ ಪರ್ಸನ್. KA ಹೇಳಬೇಕಾಗತ್ತೆ. ಸೊ KA ಹೇಳ್ತಾ ಇದೆ, ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಎಂಟರ್ಡ್ ದೇರ್ ಆಪ್ಷನ್ಸ್ ಟಿಲ್ ನೌ ಕ್ಯಾನ್ ಪೇ rupees 750 ಆ್ಯಂಡ್ ಎಂಟರ್ ದ ಆಪ್ಷನ್ಸ್ ಆನ್ ಪ್ರಯಾರಿಟಿ ಬೇಸಿಸ್. ಸೊ ಅವ್ರಿಗೂ ಒಂದು ಅವಕಾಶ ಕೊಡ್ತಾ ಇದ್ದಾರೆ. KA ಅನ್ನೋದು ಒಂದು ಸರ್ಕಾರಿ ಸಂಸ್ಥೆ, ಯಾರಿಗೂ ಅನ್ಯಾಯ ಮಾಡ್ಲಿಕ್ಕಲ್ಲ ಈ ಸಂಸ್ಥೆ ಇರೋದು. ಎಲ್ರಿಗೂ ಅವರ ರ್ಯಾಂಕ್ಗೆ ಅನುಗುಣವಾಗಿ ಸೀಟ್ ಸಿಗಲಿ ಅಂತ. ಏಕೆಂದರೆ ಸಪ್ಲೈ ಜಾಸ್ತಿ ಇದೆ, ಸೀಟ್ಸು ಕಡಿಮೆ ಇದೆ. ಹಾಗಾಗಿ ಒಂದು ಆರ್ಗನೈಸೇಷನ್ ಬೇಕೇ ಬೇಕು ಸೀಟ್ ಅಲಾಟ್ ಆಗೋದಕ್ಕೆ. ಸೊ ಒಂದಷ್ಟು ಜನ ಯಾಕೆ ಅಲಾಟ್ ಮಾಡಿಲ್ಲೋ ಗೊತ್ತಿಲ್ಲ, ನನಗೆ ಮೆಸೇಜ್ ಮಾಡಿದ್ರು, ಸರ್ ನಾನು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತ. ಏಕೆಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರೋದು ನಿಮ್ಮ ಡ್ಯೂಟಿ. ಯಾಕೆ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ. ಈಗ ಲಾಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಮಾಡಿ. ಹಾಗೆ ಕಾಲೇಜಸ್ನ ಆ್ಯಡ್ ಮಾಡಬೇಕಾದ್ರೆ ಹುಷಾರಾಗಿ ಆ್ಯಡ್ ಮಾಡಿ. ಸೊ ಮಾಕ್ ಇದು ಹಣಕ್ಕೂ. ಈಗ ಬಂದಿದೆ, ಸೀಟ್ ಸಿಕ್ಕಿದೆ ಅಂತ ತುಂಬ ಖುಷಿ ಪಡ್ಬಿಡಿ. ಯಾಕೆಂದರೆ ಎಲ್ಲರೂ ರೀಅರೇಂಜ್ ಮಾಡ್ಕೋತಾರೆ. ಪ್ರಪಂಚದಲ್ಲಿ 99% ದೇ ಆರ್ ನಾಟ್ ಹ್ಯಾಪಿ ವಿತ್ ದ ವಾಟ್ ದೇ ಹ್ಯಾವ್. ಈಗ ನಿಮ್ಗೆ ಸಿಕ್ಕಂಥ ಸೀಟು ನಿಮ್ಗೆ ಇಷ್ಟ ಇಲ್ಲ. ಯಾರಿಗೊಬ್ರು ESI ಸಿಗುತ್ತೆ, ಅವ್ರಿಗೆ ಅಟಲ್ ಬಿಹಾರಿ ವಾಜಪೇಯಿ ಬೇಕು. ಅಟಲ್ ಬಿಹಾರಿ ವಾಜಪೇಯಿ ಸಿಕ್ಕಿರೋರಿಗೆ BMC ಬೇಕು. BMC ಸಿಕ್ಕಿರೋರು ಕಾಯ್ತಾ ಇದ್ದಾರೆ MCC ರಿಸಲ್ಟ್ಸ್ಗೆ, ನಾನು ಏಮ್ಸ್ಗೆ ಹೋಗಬೇಕು, ಜಿಪ್ಮರ್ಗೆ ಹೋಗಬೇಕು ಅಂತ. ಅವರು BMCಯಲ್ಲಿರೋರು ಬೇರೆ ಕಡೆ ಹೋದರೆ ಅಟಲ್ ಬಿಹಾರಿ ಅವರು BMCಗೆ ಹೋಗ್ತಾರೆ, ESIಯಲ್ಲಿರೋರು ಅಟಲ್ ಬಿಹಾರಿಗೆ ಹೋಗ್ತಾರೆ. ಹಾಗೆ ಎಲ್ಲ ಖಾಲಿ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಬಸ್ ಇದೆ, ಎಲ್ಲ ಕೂತಿದ್ದಾರೆ, ನೀವು ಸ್ಟ್ಯಾಂಡಿಂಗಲ್ಲಿದ್ದೀರಾ. ನಿಮ್ಗೆ ಸೀಟ್ ಬೇಕು ಅಂದರೆ ಯಾರಾದ್ರು ಒಂದಿಬ್ರು ಇಳಿದು ಆಚೆ ಹೋಗಬೇಕು. ಅವ್ರು ಆಚೆ ಹೋಗ್ಬೇಕಂದ್ರೆ ಅವ್ರಿಗೆ ಇನ್ನೊಂದು ಬಸ್, ಚೆನ್ನಾಗಿರೋ ಬಸ್, ರಾಜಹಂಸ ಬಸ್ ಸಿಗಬೇಕು ಅವ್ರಿಗೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವರು ಈ ಬಸ್ಸಿಂದ ಇಳಿದ ಮೇಲೆ ನೀವು ನಿಂತಿರೋರು ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ತುಂಬ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಲಾಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಶುಡ್ ಟ್ರೈ ಯುವರ್ ಲಕ್ ಟಿಲ್ ದ ಲಾಸ್ಟ್ ರೌಂಡ್. ಸೊ ಈಗ ಆಗಿರೋದು ಬರೀ ಮಾಕ್ ರಿಸಲ್ಟ್ಸ್ ಅಷ್ಟೇ. ಮಾಕ್ ಅನ್ನೋದು ನಿಮ್ಗೊಂದು ಇಂಡಿಕೇಟಿವ್ ಪ್ರೋಸೆಸ್. ಈ ಇಂಡಿಕೇಶನ್ ಚೇಂಜ್ ಮಾಡೋದಕ್ಕೆ ಜನ ಎಲ್ಲ ಟ್ರೈ ಮಾಡ್ತಾರೆ. ಯಾಕೆ ಅಂತಾರೆ, ಎಲ್ಲ ಆಪ್ಷನ್ ಎಂಟ್ರಿಲಿ ಬದಲಾವಣೆಗಳು ಮಾಡ್ಕೋತಾರೆ. ಇನ್ನೂ ಹಾನೆಸ್ಟಾಗಿ ಹೇಳ್ತೀನಿ, ಈಗ ಸಿಕ್ಕಂತ ಬಾರ್ಡರ್ ಲೈನಲ್ಲಿ ಒಂದಷ್ಟು ಜನಕ್ಕೆ ಮೆಡಿಕಲ್ ಸೀಟ್ ಸಿಗಿರುತ್ತೆ, ಅವ್ರಿಗೆ ಮಿಸ್ ಆಗುತ್ತೆ ಫಸ್ಟ್ ರೌಂಡಲ್ಲಿ. ಯಾಕೆ ಅಂದರೆ ಒಂದಷ್ಟು ಜನ ಬರೀ ಗೌರ್ಮೆಂಟ್ ಕಾಲೇಜಸ್ ಹಾಕಿರ್ತಾರೆ, ಈಗ ಅವ್ರಿಗೆ ಸಿಕ್ಕಿರೋದಿಲ್ಲ. ಅವರು ತಪ್ಪು ಮಾಡಿಬಿಟ್ಟೆ ಅಂತ ಒಂದಷ್ಟು ಪ್ರೈವೇಟ್ ಕಾಲೇಜ್ಗಳು ಹಾಕ್ತಾರೆ. ಸೊ ಅವರು ಪ್ರೈವೇಟ್ ಕಾಲೇಜ್ಗಳಿಗೆ ಎಂಟ್ರಿ ಆದಾಗ ಬಾರ್ಡರ್ ಲೈನಲ್ಲಿ ಸಿಕ್ಕಿರೋರೆಲ್ಲ ಡ್ರಾಪ್ ಆಗ್ತಾರೆ ಫಸ್ಟ್ ರೌಂಡಲ್ಲಿ. ಡೋಂಟ್ ಲೂಸ್ ಹೋಪ್ಸ್. ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಖಂಡಿತ ಸೀಟ್ ಸಿಕ್ಕೇ ಸಿಗುತ್ತೆ. ಇದು ಎವ್ರಿ ಇಯರ್ ನಡೆಯುವಂಥ ಪ್ರಕ್ರಿಯೆ ಇದು. ಸೊ ತಲೆ ಕೆಡ್ಸ್ಕೊಬೇಡಿ. ಬಾರ್ಡರ್ ಲೈನಲ್ಲಿದ್ದರೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಏಕೆಂದರೆ ಇನ್ನೂ ಯಾರು ಎಲ್ಲೂ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲ. ಹಾಗಾಗಿ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಎಲ್ಲರೂ MCCಯಲ್ಲೂ ಸೀಟ್ ತಗೋತಾರೆ, KEಯಲ್ಲೂ ತಗೋತಾರೆ.
ಸೊ ಲಾಸ್ಟ್ ಡೇಟ್ವರೆಗೂ ಕಾಯ್ತಾರೆ, ಆಮೇಲೆ ಡಿಸೈಡ್ ಮಾಡ್ತಾರೆ ಮನೆಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕೆ ಎಲ್ ಅಡ್ಮಿಷನ್ ತಗೊಳ್ಳೋದಾ ಇಲ್ಲ ಆಲ್ ಇಂಡಿಯಾ ಕೋಟಾದಲ್ಲಿ ತಗೊಳ್ಳೋದಾ ಅಂತ. ನಾನು ರೆಕಮೆಂಡ್ ಮಾಡ್ತೀನಿ, ನಿಮ್ಮ ಮೆರಿಟ್ ತುಂಬ ಚೆನ್ನಾಗಿದ್ದರೆ ದಯವಿಟ್ಟು ಆಲ್ ಇಂಡಿಯಾ ಕೋಟಾದಲ್ಲಿ ಹೋಗಿ. ನೀವು ಆಲ್ ಇಂಡಿಯಾ ಕೋಟಾದಲ್ಲಿ ಹೋದರೆ ನಮ್ಮ ಕನ್ನಡಿಗರ ಸ್ಟೂಡೆಂಟ್ಸ್ಗೆ ಇಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ನೀವು ಎಲ್ಲ ಇಲ್ಲೇ ಕೆ ಎ ಮೂಲಕ ಇಲ್ಲಿ ಸೀಟ್ ತೊಗೊಂಡು ಇಲ್ಲೇ ಇದ್ದರೆ ಇಲ್ಲಿರೋರು ಒಂದಷ್ಟು ಜನ ಅವಕಾಶ ವಂಚಿತರಾಗ್ತಾರೆ. ಸೊ ಇಫ್ ಯು ಆರ್ ಎ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ವಿತ್ ಗುಡ್ ರ್ಯಾಂಕ್, ಐ ರಿಕ್ವೆಸ್ಟ್ ಯು ಟು ಟೇಕ್ ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಇನ್ ಗುಡ್ ಕಾಲೇಜಸ್ ಓನ್ಲಿ. ನೀವು ಬಿ ಎಮ್ ಸಿಯಿಂದ ಹೊರಗಡೆ ಹೋದಾಗ ಬೇರೆಯವರು ಬಂದು ಅಲ್ಲಿ ಕೂತ್ಕೋತಾರೆ. ಸೊ ನಮಗೆ ಅವ್ರ ಪರಿಚಯ ಇರೋದಿಲ್ಲ, ಬಟ್ ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಕನ್ನಡಿಗ ಹುಡುಗರಿಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ರಿಕ್ವೆಸ್ಟು. ದಯವಿಟ್ಟು ಕನ್ಸಿಡರ್ ಮಾಡಿ ಹೈಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ರಿಯಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ? ರಿಯಲ್ ರಿಸಲ್ಟ್ ಬರೋದು ನಿಮಗೆ ಆಗಸ್ಟ್ 2ನೇ ತಾರೀಕು 2 ಗಂಟೆಗೆ. ಈಗ ತಿದ್ದಿದ್ದಾರೆ ಇವರು, ಆಫ್ಟರ್ 2 PM ಅಂತ. ಎಕ್ಸ್ ಖಾತೆಯಲ್ಲಿ ನೋಡಿ ಅಟ್ ಅಂತ ಇರುತ್ತೆ, ಅಲ್ಲಿ ಅಟ್ ಅಂತ ಚೇಂಜ್ ಮಾಡಿದ್ದಾರೆ. ಈಗ ಆಫ್ಟರ್ ಅದು ಮಾಡಿ, ಆಫ್ಟರ್ 2 PM ಅಂದರೆ ಯಾವಾಗ ಬೇಕಾದ್ರೂ ಬರಬಹುದು, ಮಧ್ಯಾಹ್ನ 2 ಗಂಟೆ ಆದಮೇಲೆ. ಈ ರಿಯಲ್ ರಿಸಲ್ಟ್ಗಿಂತ ಮೊದಲು ಒಂದು ರಿಸಲ್ಟ್ ಬಿಡ್ತಾರೆ, ಅದು ಪ್ರಾವಿಷನಲ್ ರಿಸಲ್ಟ್ ಅಂತ. ಪ್ರಾವಿಷನಲ್ ಅಂತ ಅಂದರೆ ತಾತ್ಕಾಲಿಕ. ನಿಮ್ಮ ಮೊಬೈಲಲ್ಲಿ ಟೈಪ್ ಮಾಡಿ ನೋಡಿ, ಸಿಗುತ್ತೆ ನಿಮಗೆಲ್ಲ. ತುಂಬ ಜನ ಕೆ ಇ ಅವ್ರಿಗೆ ಪಾಪ ಕೇಳ್ತಿದ್ದಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೈನಲ್ ರಿಸಲ್ಟ್ ಆ್ಯಂಡ್ ಪ್ರಾವಿಷನಲ್ ರಿಸಲ್ಟ್ ಅಂತ. ಈಗ ನಿಮ್ಮ ಹತ್ರ ಚಾಟ್ GPT ಇದೆ, ನೀವೆಲ್ಲ ಜೆನ್ಜಿ ಕಿಡ್ಸು, ಏನು ಬೇಕಾದರೂ ಇದೆ ನಿಮ್ಮ ಫಿಂಗರ್ ಟಿಪ್ಸಲ್ಲಿ, ಆರಾಮಾಗಿ ಕಂಡುಹಿಡಿಬೋದು. ಪ್ರಾವಿಷನಲ್ ರಿಸಲ್ಟ್ ಅಷ್ಟೇ. ಏಕೆಂದರೆ ಒಂದಷ್ಟು ಡಿಸ್ಕ್ರಿಪೆನ್ಸಿ ಏನಾದರೂ ಇದ್ದರೆ, ನೀವೇನಾದರೂ ಕಂಪ್ಲೇಂಟ್ ಮಾಡಿದರೆ ಅದನ್ನು ರೆಕ್ಟಿಫೈ ಮಾಡ್ತಾರೆ. ಸೊ 1 ಗಂಟೆಗೆ ಆಗಸ್ಟ್ 1ನೇ ತಾರೀಕು 11 ಗಂಟೆಗೆ ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾರೆ. ಸೊ 2ನೇ ತಾರೀಕು 2 ಗಂಟೆಗೆ ರಿಯಲ್ ರಿಸಲ್ಟ್ ಬಿಡ್ತಾರೆ. ನೆಕ್ಸ್ಟ್ ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಈಸ್ ಸೆಲೆಕ್ಟಿಂಗ್ ದ ಚಾಯ್ಸಸ್. 4 ಥರ ಚಾಯ್ಸ್ ಇರುತ್ತೆ, 1 2 3 4 ಅಂತ. ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡ್ತೀನಿ ಅದು ಚಾಯ್ಸಸ್ ಬಗ್ಗೆ. ಈಗೇನು ಅಷ್ಟೊಂದು ಅರ್ಜೆಂಟ್ ಇಲ್ಲ. 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು 3 ದಿನ ಟೈಮ್ ಕೊಡ್ತಾರೆ ಯಾವುದೋ ಒಂದು ಚಾಯ್ಸ್ ಎಕ್ಸರ್ಸೈಸ್ ಮಾಡೋದಕ್ಕೆ. ನಾನು ಯಾವಾಗಲೂ ಎಲ್ಲರಿಗೂ ರೆಕಮೆಂಡ್ ಮಾಡೋದು, ನಿಮ್ಗೆ ಸೀಟ್ ಅಲಾಟ್ ಆಗಿದ್ದರೆ ಚಾಯ್ಸ್ 2 ಕೊಡಿ, ಏನು ಅರ್ಜೆಂಟಾಗಿ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗೋ ಅಗತ್ಯ ಇಲ್ಲ ಅಂತ. ನೆಕ್ಸ್ಟು ಇನ್ನೊಂದು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ಗೆ ಈ ಮೆಸೇಜು ಯೂಸ್ ಆಗುತ್ತೆ. ನೋಡೋಣ ಏನಿದೆ ಅಂತ. Portal is enabled to enter the options for yoga and naturopathy, homeopathy course as per the seat matrix of the government. Further, for architecture course also portal is enabled based on the draft seat matrix. Yoga and naturopathy, homeopathy ಮತ್ತೆ architecture ಅವರಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. Interested eligible candidates can enter the options for these courses also. Seat allotment will be carried out based on the final seat matrix. The procedures to be followed by the candidates after selecting the choices will be announced separately for UG seat and UG NEET candidates. KE ಸಹ ಯಾವ ಚಾಯ್ಸಸ್ ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಅವರು ಹೇಳ್ತಾರೆ. ನಾನು ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಹಿಂದೆ 1-2 ವಿಡಿಯೋದಲ್ಲೂ ಸಹ ಹೇಳಿದ್ದೆ, ವಾಟ್ ಈಸ್ ಚಾಯ್ಸ್ 1, ವಾಟ್ ಈಸ್ ಚಾಯ್ಸ್ 2, ವಾಟ್ ಈಸ್ ಚಾಯ್ಸ್ 3, ವಾಟ್ ಈಸ್ ಚಾಯ್ಸ್ 4 ಅಂತ. ಸದ್ಯಕ್ಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಸದ್ಯಕ್ಕೆ ನೀವು ತಲೆ ಕೆಡ್ಸ್ಕೋಬೇಕಾಗಿರೋದು ಏನು? ರಿವೈಸ್, ಅಪ್ಡೇಟ್, ಆ್ಯಡ್, ರಿಮೂವ್ ದೇರ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್. ಅದನ್ನು ದಯವಿಟ್ಟು ಕೂತ್ಕೊಳ್ಳಿ. ಇವತ್ತೇ ಮಾಡಬೇಕು ಅಂತಿಲ್ಲ, ನಿಮ್ಗೆ ಓಪನ್ ಆಗೋದೇ ಪೋರ್ಟಲ್ 26ನೇ ತಾರೀಕು, ನಾಳೆ 12 ಗಂಟೆಗೆ. ಹಾಗಾಗಿ ಹೋಮ್ವರ್ಕ್ ಮಾಡಿ ಕೂತ್ಕೊಂಡು ಆಮೇಲೆ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ, ಮಾರ್ಕಲ್ಲಿ ಒಂದು ಇಂಡಿಕೇಶನ್ ಸಿಕ್ಕಿದೆ, ಖುಷಿಯಾಗಿರ್ತೀರ. ಖುಷಿನ ಹಾಗೆ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಬಂದಾಗ ಮಾತ್ರ ಎಲ್ರಿಗೂ ಸ್ವೀಟ್ ಹಂಚಿ ನನಗೊಂದು ಇನ್ಫಾರ್ಮೇಷನ್ ಕೊಡಿ. ಐ ಆಲ್ಸೋ ಫೀಲ್ ವೆರಿ ಹ್ಯಾಪಿ. ಏನೇನೋ ಒಂದು ಕಾಮೆಂಟಲ್ಲಿ, ಸರ್ ನನಗೆ ಇಂಥ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದರೆ ಐ ಫೀಲ್ ಡೆಫಿನೆಟ್ಲಿ ವೆರಿ ಹ್ಯಾಪಿ. ಇಂಥ ಸ್ಮಾಲ್ ಥಿಂಗ್ಸ್ಗೆ ಮೇಕ್ಸ್ ದ ಪೀಪಲ್ ಮೋರ್ ಹ್ಯಾಪಿ. ಒಂದು ಕಾಮೆಂಟಲ್ಲೇ ನನಗೆ ಇಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ಏನೋ ಒಂದು ಇನ್ಫಾರ್ಮೇಷನ್, ಒಂದೊಂದು ಖುಷಿ ಆಗುತ್ತೆ. ಇಷ್ಟೊಂದು ಜನ ಡಾಕ್ಟರ್ಗಳಾಗ್ತಿದ್ದಾರೆ, ನಾನು ನಿಮ್ಮ ಮುಖ ನೋಡದೇ ಇರ್ಬೋದು, ನೀವು ನನ್ನನ್ನು ನೋಡದೇ ಇರ್ಬೋದು, ಆದರೂ ದೇರ್ ಈಸ್ ಸಮ್ ಕನೆಕ್ಟಿವಿಟಿ ಥ್ರೂ ಸಮ್ ಯೂಟ್ಯೂಬ್ ಚಾನಲ್. ಸೊ ಹಾಗಾಗಿ ಒಂದಷ್ಟು ಖುಷಿ ಆಗುತ್ತೆ, ಓ ನಮ್ಮ ಹುಡುಗರು ಇಂಥ ಒಳ್ಳೊಳ್ಳೆ ಕಾಲೇಜಲ್ಲೇ ಡಾಕ್ಟರ್ಗಳಾಗ್ತಿದ್ದಾರೆ ಅಂತ. ಕಾಮೆಂಟ್ ಮಾಡೋದಕ್ಕೆ ಏನು ದುಡ್ಡೇನು ಖರ್ಚಾಗೋದಿಲ್ಲ, ಒಂದು 1 minute 30 seconds ಖರ್ಚಾಗುತ್ತೆ. ಕಾಮೆಂಟ್ ಮಾಡಿ. ಐ ಫೀಲ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.